ಬಂದರೆ ಪ್ಯಾಸೆಂಜರ್ ನಿಲ್ಲುವಾಗಿಲ್ಲ. ಪಬ್ಲಿಕ್ನವ್ರು ಬಂದು ಇಲ್ಲಿ ಮಾಡೆಲ್ಲ ತೋರ್ತಾ ಉಂಟು ನೋಡಿ, ಮೇಲೆಲ್ಲ ನೋಡಿ, ಇಡೀ ತೋರ್ತಾ ಉಂಟು. ಇಡೀ ಒಬ್ಬರು ಹೊರಗಿನವರು ಬಂದರು ನಮ್ಮ ಉಡುಪಿ ಮರ್ಯಾದೆ ಅಂತ ತೆಗಿತಾರೆ. ಏನು ಉಡುಪಿ ಜನರದು ಮುನ್ಸಿಪಾಲ್ಟಿ ಇದೆ, ಏನಿದೆ ಇಲ್ಲಿ ಉಡುಪಿ ಮುನ್ಸಿಪಾಲ್ಟಿ ಏನು ಮಾಡ್ತಿದೆ ಅಂತ ಹೇಳ್ತಾರೆ ನೋಡಿ. ಉಡುಪಿಯವರ ಮರ್ಯಾದೆ ತೆಗಿತಾರೆ ಅವರು. ಇಡೀ ಇಡೀ ಉಡುಪಿ ಬಸ್ ಸ್ಟ್ಯಾಂಡ್ ನೋಡಿದರೆ ಮರ್ಯಾದೆ ಇಲ್ಲ. ಉಡುಪಿ ಬಸ್ ಸ್ಟ್ಯಾಂಡಿಗೆ ಅಲ್ಲ, ರಾತ್ರಿ ಲೈಟ್ ಇಲ್ಲ, ಯಾವುದಿಲ್ಲ ಅಲ್ಲಿ. ಪಬ್ಲಿಕ್ನವ್ರು ಬಂದರೆ ಇಲ್ಲಿ ಕೊಡೆ ಹಿಡ್ಕೊಂಡು ನಿಂತ್ಕೊಳ್ಬೇಕು. ಅಲ್ಲಿ ಪ್ಯಾಸೆಂಜರ್ ಹೋಗ್ಲಿಕ್ಕಿಲ್ಲ. ಅಲ್ಲಿ ಕಾಲು ಎಡವಿ ಬಿದ್ದರೆ ಬಸ್ ಸ್ಟ್ಯಾಂಡಿಗೆ, ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಆ ಥರ ವ್ಯವಸ್ಥೆ ಇದು. ನಗರಸಭೆಯವ್ರದ್ದು. ಅಂಥ ನಗರಸಭೆಯಲ್ಲಿ ಹೊರಗಿನವ್ರು ಬಂದರೆ ನಮ್ಮ ಮಾನ ಮರ್ಯಾದೆ ತೆಗಿತಾರೆ ಉಡುಪಿಯವ್ರದ್ದು. ಏನು ರೀ ಉಡುಪಿ ಏನು ರೀ, ಏನು ಉಡುಪಿ ನಗರಸಭೆ ಏನು ಉಂಟಾ ಇಲ್ವಾ ಅಂತ ಕೇಳ್ತಾರೆ. ಅದು ಕೂಡಲೇ ಸರಿ ಮಾಡಬೇಕಿದು. ಇದು ಎಂಥದ್ದು ಮಾಡಿ ನೋಡಿ, ಇಲ್ಲಿ ತೋರಿಸ್ತಾ ಉಂಟು. ಕೊಡೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಪ್ಯಾಸೆಂಜರ್ನ, ಪಬ್ಲಿಕ್ಕೆಲ್ಲ. ಎಲ್ಲೆಲ್ಲ ಹೊರಗಿಂದ ಬರ್ತದೆ. ನಮ್ಮ ಊರವರಾದರೂ ಬಿಡಿ, ಯಾವ್ಯಾವ ಊರಿಂದ ಬರ್ತಾರೆ. ನಮ್ಮ ಉಡುಪಿ ಅಷ್ಟು ಒಳ್ಳೆ ಜನ, ಉಡುಪಿಯ ಮುನ್ಸಿಪಾಲ್ಟಿ ಅಷ್ಟು ಒಳ್ಳೆ ಇದೆ ಅಂತ ಹೇಳ್ತಾರೆ, ಮರ್ಯಾದೆ ತೆಗಿತಾರೆ. ಮಾಡಿದ್ದು ಉದ್ದಗೆ ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಎಲ್ಲ ಚಂಡಿ ಹಾಕ್ತಾರೆ ಜನಗಳು, ಎಲ್ಲ ಚಂಡಿ ಹಾಕ್ತಾರೆ. ಜನಗಳು ಇಲ್ಲಿ ಕೊಡೆ ಎಲ್ಲ ಇಟ್ಕೊಂಡು ನಿಲ್ತಾರೆ. ಬಸ್ಸಿಗೆ ಬಸ್ಸಲ್ಲಿ ಪ್ಯಾಸೆಂಜರ್ ಬಂದವರೆಲ್ಲ ಇಲ್ಲೇ ನಿಂತ್ಕೊಳ್ತಾರೆ. ಇಲ್ಲೇ ನಿಂತ್ಕೊಂಡ್ರೆ ಎಲ್ಲ ಚಂಡಿಯಾಗಿ ಬಿಡ್ತಾರೆ, ಪ್ಯಾಸೆಂಜರ್ ಚಂಡಿಯಾಗಿ ಬಿಡ್ತಾರೆ. ಇಲ್ಲಿ ಡ್ರೈವರ್ ಅವರು ಬಂದರೂ ಇಲ್ಲಿ ಚಂಡಿ ಎಲ್ಲ ಎಷ್ಟು ಪ್ಯಾಸೆಂಜರ್ ಬಂದರೂ ಪೂರ ಚಂಡಿಯೇ ಆಗೋದು. ಇಲ್ಲಿ ಒಂದು ಒದ್ದೆ ಆಗ್ತದೆ, ಎಲ್ಲ ಒದ್ದೆ ಆಗಿ ಬಿಡ್ತದೆ. ಯಾರು ಇಲ್ಲ ಇಲ್ಲಿ, ಯಾರು ನೋಡೋರು ಯಾರೂ ಇಲ್ಲ ಇಲ್ಲಿ. ನಗರಸಭೆಯವರು ಯಾರು ಹತ್ರನೇ ಬರೋದು. ಇಲ್ಲಿ ಕಸ ತೆಗಿಯೋಕ್ಕೆ ಸರಿಯಾಗಿ ಬರುವುದಿಲ್ಲ ನಗರಸಭೆಯವರು. ಎಂತ ಇದು ಮಾಡೋದು? ಹೇಗೆ ಚಂಡಿ ಆಗಿದೆ ನೋಡಿ. ಅಲ್ಲಿ ನೋಡಿ, ಜನಗಳು ಛತ್ರಿ ನೋಡಿ ಕೂತ್ಕೊಂಡಿದ್ದಾರೆ. ನಗರಸಭೆಯವರು ಇಲ್ಲಿ ನೋಡೋದೇ ಇಲ್ಲ. ಇಲ್ಲಿ ಹತ್ರ ಬರುವುದಿಲ್ಲ ನಗರಸಭೆಯವರು, ಯಾರು ಬರುವುದಿಲ್ಲ ಇಲ್ಲಿ. ಹೌದು. ಇದು ಮಂಗಳೂರು ಕಡೆಯವರು ಹೋಗೋರು ಹಾಗೇನೆ, ಆ ಕಡೆ ಕಾರ್ಕಳ ಕಡೆ ಹೋಗೋರು ಹಾಗೇನೆ ಎಲ್ಲ. ಇದು ಇಲ್ಲಿ ನೋಡಿ, ಸರ್ವಿಸ್ ಬಸ್ ಸ್ಟ್ಯಾಂಡ್. ಇದು ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿ ಏನಾದರೂ ಇಲ್ಲಿ ಮಧ್ಯದಲ್ಲಿ ಎಲ್ಲ ಚಂಡಿಯೇ ಆಗಬೇಕು, ಎಲ್ಲ ಒದ್ದೆ ಆಗಬೇಕು. ಇಲ್ಲಿ ಎಲ್ಲ ಒದ್ದೆ ಆಗಿ ಬಿಡ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಮಧ್ಯದಲ್ಲಿ ಸರ್ವಿಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ಎಕ್ಸ್ಪ್ರೆಸ್ ಅವರು ಬಂದರೆ ಎಲ್ಲಿ ಎಷ್ಟು ಜನ ನಿಂತ್ಕೊಳ್ಬೋದು, ಎಷ್ಟು ಜನ ನಿಂತ್ಕೊಳ್ಳೋಕ್ಕಾಗುತ್ತೆ? ಎಲ್ಲ ತುಂಬ ನೀರು ಬೀಳ್ತಾ ಇದೆ. ಏನು ವ್ಯವಸ್ಥೆ ಇದು? ಯಾರ ಹತ್ರ ಹೇಳೋದು? ಟ್ಯಾಕ್ಸನ್ನು ಕರೆಕ್ಟಾಗಿ ಕಟ್ಟದೇ ಇದ್ದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ. ಇದನ್ನು ಯಾರ ಹತ್ರ ಹೇಳೋದು ನಾವು? ಇಲ್ಲಿ ನೋಡಿ, ಪ್ರತಿಯೊಬ್ಬರು ಅಷ್ಟೇ ನಿಂತಿದ್ದಾರೆ. ಇಲ್ಲಿ ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಪ್ರತಿಯೊಬ್ಬರು ನಿಂತಿದ್ದಾರೆ. ಈ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು. ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿದೆ, ಇದನ್ನ ಅನಾಹುತಗಳು ಜಾಸ್ತಿ ಆಗುತ್ತೆ. ಇನ್ನೇನು ಹೆಚ್ಚಿಗೆ ಹೇಳಲ್ಲ, ಯಾಕಂದರೆ ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲ ತುಂಬ ಬ್ರಿಲಿಯಂಟ್ಸ್ ಅಲ್ವಾ? ಹಾಗಾಗಿ ಇಷ್ಟ ಹೇಳ್ತೀನಿ. ಇಲ್ಲಿ ಪ್ರವಾಸಿಗರು ತುಂಬ ಜನ ಬರ್ತಾರೆ. ಆದರೂ ಈ ಅವ್ಯವಸ್ಥೆ ನೋಡಿದರೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಯಾಕೆ ಮಾತಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ಸರ್ ಇಷ್ಟು ಹೇಳ್ತೀನಿ.